ಕಲಬುರಗಿ ಲೋಕಸಭಾ ಕ್ಷೇತ್ರದ ಆಳಂದದಲ್ಲಿ ಮತಗಳ್ಳತನ ಆರೋಪ ಕೇಸ್. ಮತಗಳ್ಳತನದಲ್ಲಿ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢಪಟ್ಟಿದೆ. ಮತಗಳ್ಳತನ ಆರೋಪದಲ್ಲಿ ಈಗ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢಪಟ್ಟಿದೆ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ರು ಸುಭಾಷ್ ಗುತ್ತೇದಾರ್ ಅವರ ಪಾತ್ರ ಈಗ ದೃಢವಾಗಿದೆ. ಎಸ್ಐಟಿಯಿಂದ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗ್ತಾ ಇದೆ. ಮಗ ಹರ್ಷಾನಂದ್ ವಿರುದ್ಧ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗ್ತಾ ಇದೆ. 22,000 ಪುಟಗಳ ಚಾರ್ಜ್ ಶೀಟ್ ನ ಸಲ್ಲಿಸಿದ್ದಾರೆ ಎಸ್ಐಟಿ. ಇದು ಗಮನಾರ್ಹ. 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮತಗಳ್ಳತನವೂ ಆಗಿರೋದು ಈಗ ದೃಢವಾಗಿದೆ. ಮಾಹಿತಿಯನ್ನು ನೀಡಿದರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರಶೇಖರ್, ಮತಗಳ್ಳತನ ಆರೋಪದಲ್ಲಿ ಈಗ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿದ್ದವರು ಈಗ ಮಾಜಿ ಶಾಸಕರು ಸುಭಾಷ್ ಗುತ್ತೇದಾರ್ ಪಾತ್ರ ಇರೋದು ದೃಢಪಟ್ಟಿದೆ. ಈಗ ಚಾರ್ಜ್ ಶೀಟ್ ಕೂಡ ರೆಡಿಯಾಗಿದೆ. ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಅಂಶಗಳನ್ನು ಉಲ್ಲೇಖಿಸೋದಾದ್ರೆ ಖಂಡಿತವಾಗಿಯೂ ಮಧು, ಏನು ನಿನ್ನೆ ಒಂದು 22,000 ಪುಟಗಳನ್ನ ಚಾರ್ಜ್ ಶೀಟ್ ಅನ್ನ ನಿನ್ನೆ ACMM ಕೋರ್ಟ್ಗೆ ಸಲ್ಲಿಕೆ ಮಾಡಿರುವಂತಹದ್ದು CID SIT ಏನು BK ಸಿಂಗ್ ನೇತೃತ್ವದಲ್ಲಿ, ಅಂದ್ರೆ CID ADGP ಆಗಿರುವಂತಹ BK ಸಿಂಗ್ ನೇತೃತ್ವದಲ್ಲಿ ನಡೆದಂತಹ ಒಂದು ತನಿಖೆ ಇದಾಗಿದೆ. ಸದ್ಯಕ್ಕೆ ಏನು ಈ ಒಂದು ಮತಗಳ್ಳತನ ಒಂದು ಪ್ರಕರಣದಲ್ಲಿ BR ಪಾಟೀಲ್ ಅವರು ಒಂದು ದೂರನ್ನ ಕೊಟ್ಟಿದ್ರು. ಆ ಒಂದು ದೂರನ ಅನ್ವಯವಾಗಿ ಈಗ ಸುಭಾಷ್ ಗುತ್ತೇದಾರ್ ಜೊತೆಗೆ ಅವರ ಮಗ ಹರ್ಷಾನಂದ್ ಇಬ್ರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತಹದ್ದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹದ್ದು. ಬಿಹಾರ ಮೂಲದ ಒಬ್ಬ ವ್ಯಕ್ತಿಯಿಂದ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತಹದ್ದು. ಅಂದ್ರೆ ಒಟ್ಟಾರೆಯಾಗಿ ಯಾವ ರೀತಿಯಾಗಿ ಮತಗಳ್ಳತನವನ್ನ ಮಾಡಿದ್ದಾರೆ ಅನ್ನುವಂತಹ ವಿಚಾರವಾಗಿ ನಾವು ನೋಡೋದಾದ್ರೆ, ಯಾವುದೇ ಅಂದ್ರೆ ರ್ಯಾಂಡಮ್ ಆಗಿ ಒಂದು ಕಾಲ್ ಸೆಂಟರ್ನ ಮಾಡಿಕೊಂಡು ಅಲ್ಲಿ ಏನು ಒಂದು ಸುಮಾರು 6,000 ಮತಗಳನ್ನ ಹೊಂದಿರುವಂತಹ ಅಥವಾ 6,000 ಮತ ಚೀಟಿಗಳನ್ನ ಯಾರು ಹೊಂದಿರ್ತಾರೆ ಅವರಿಗೆ ಫೋನ್ ಮಾಡುವಂಥದ್ದು. ಫೋನ್ ಮಾಡಿ ನಾವು ಏನು ಚುನಾವಣಾ ಆಯೋಗದಿಂದ ಕರೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಮಾಹಿತಿಯನ್ನ ನೀಡಿ ಅದಾದ ನಂತರ ಅವರಿಗೆ ಒಂದು OTP ಬರುತ್ತೆ. ಆ OTP ಅನ್ನ ಹೇಳಿ ಅನ್ನುವಂತಹ ಹೇಳ್ತಾರೆ. ಆ OTP ಅನ್ನ ಹೇಳಿದ್ರೆ ಅವರ ಮತ ಏನಿರುತ್ತೆ ಅದು ಡಿಲೀಟ್ ಮಾಡುವಂತಹದ್ದು. ಇದೇ ರೀತಿಯಾಗಿ ಸುಮಾರು 6,000 ಮತಗಳನ್ನ ಆ ಒಂದು ಕ್ಷೇತ್ರದಲ್ಲಿ ಡಿಲೀಟ್ ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಒಂದು ಪುರಾವೆಗಳನ್ನ ಸಿಕ್ಕಿರುವಂತಹದ್ದು. ಏನು ಬಿಹಾರ ಮೂಲದ ಒಬ್ಬ ವ್ಯಕ್ತಿಯನ್ನ ಇಟ್ಕೊಂಡು ಆ ಒಂದು ಕಾಲ್ ಸೆಂಟರ್ ಅನ್ನ ನಡೆಸಿ ಆ ಒಂದು ಕಾಲ್ ಸೆಂಟರ್ ಮುಖಾಂತರ ಈ ಮತಗಳನ್ನ ಡಿಲೀಟ್ ಮಾಡಿಸಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಎಲ್ಲಾ ರೀತಿಯಾದಂತಹ ದಾಖಲಾತಿಗಳ ಸಮೇತ ಉಲ್ಲೇಖ ಮಾಡಿರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ 2023 ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಆಗಿರೋ ಅಂತ ಮತಗಳ್ಳತನ ಅನ್ನೋ ಆರೋಪವನ್ನ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವ್ರು ಮಾಡಿದ್ರು. ನೋಡಿ, ಆಳಂದ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕ BR ಪಾಟೀಲ್, ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತೆ ಅವರ ಮಗ ಹರ್ಷಾನಂದ್ ಸರಿ ಸುಮಾರು 6,000 ಮತಗಳನ್ನ ಡಿಲೀಟ್ ಮಾಡಿದ್ದಾರೆ ಅನ್ನೋ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಅದು ಎಲ್ಲಿ? ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ವೋಟ್ ಚೋರಿ ಆಗಿತ್ತು, ಮತಗಳ್ಳತನ ಆಗಿತ್ತು ಅನ್ನೋ ಆರೋಪವನ್ನ ಮಾಡಿದ್ರು. ಈಗ ಅದಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. 22,000 ಪುಟಗಳ ಚಾರ್ಜ್ ಶೀಟ್ ಅದು. ಅದರಲ್ಲಿ ಈಗ ನೇರವಾಗಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಹಾಗೂ ಅವರ ಪುತ್ರ ಹರ್ಷಾನಂದ್ ಅವರ ಹೆಸರು ಉಲ್ಲೇಖ ಆಗಿದೆ. ಹಾಗಾದ್ರೆ ಏನಿದು ಪ್ರಕರಣ ಆಕ್ಚುಯಲ್ ಆಗಿ ನೋಡೋದಾದ್ರೆ ಅಂದ್ರೆ 2023 ಎದುರಾಗೋ ಅಂತ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿರೋ ಅಂತ ಆರೋಪ ಆಳಂದ ಕಾಂಗ್ರೆಸ್ ಶಾಸಕ BR ಪಾಟೀಲ್ ಆರೋಪವನ್ನ ಮಾಡಿದ್ರು. ಪರಿಶೀಲನೆ ಬಳಿಕ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ರು. ಲೋಕಸಭಾ ಚುನಾವಣೆ ವೇಳೆ ಮತಗಳ್ಳತನ ವಿರುದ್ಧ ದನಿಯನ್ನ ಎತ್ತಿದ್ರು ರಾಹುಲ್ ಗಾಂಧಿ. ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಮಹದೇವಪುರದಲ್ಲೂ ಕೂಡ ವೋಟ್ ಚೋರಿ ಆಗಿದೆ ಅನ್ನೋ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ರು. ಅದಾದ ಬಳಿಕ ಹಂತವಾಗಿ ರಾಹುಲ್ ಗಾಂಧಿ ಅವರು ಮಾಡ್ತಾ ಇರುವಂತ ಆರೋಪಕ್ಕೆ ಪುಷ್ಟಿ ನೀಡೋ ತರ ಕಲಬುರಗಿ ಲೋಕಸಭಾ ಕ್ಷೇತ್ರದ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ವೋಟ್ ಚೋರಿ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ 22,000 ಪುಟಗಳ ಚಾರ್ಜ್ ಶೀಟ್ ನ SIT ಸಲ್ಲಿಕೆ ಮಾಡುತ್ತೆ. ರಾಹುಲ್ ಗಾಂಧಿ ಅವರ ಆರೋಪದ ಮೇಲೆ ರಾಜ್ಯ ಸರ್ಕಾರ BK ಸಿಂಗ್ ನೇತೃತ್ವದ SIT ತಂಡವನ್ನು ರಚನೆ ಮಾಡಿತ್ತು. ದಶಕಗಳಿಂದ ಸುಭಾಷ್ ಗುತ್ತೇದಾರ್ ಹಾಗೂ BR ಪಾಟೀಲ್ ನಡುವೆ ಫೈಟ್ ಏರ್ಪಡ್ತಾನೆ ಬರ್ತಾ ಇತ್ತು. ಆಳಂದದಲ್ಲಿ ಇಬ್ರು ಕೂಡ ಎದುರಾಳಿಗಳೇ. 2018ರಲ್ಲಿ ಅಲ್ಪ ಮತದಿಂದ ಪಾಟೀಲ್ ಸೋಲನ್ನು ಅನುಭವಿಸಿದ್ರು. ಸುಭಾಷ್ ಗುತ್ತೇದಾರ್ ಆಯ್ಕೆಯಾಗಿದ್ರು. ಬಟ್ 2023ರಲ್ಲಿ ಕ್ಷೇತ್ರದ ಶಾಸಕರಾಗಿ ಈಗ BR ಪಾಟೀಲ್ ಆಯ್ಕೆ ಆಗಿದ್ದಾರೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.